ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಡುರುಮ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದೆ ದಿನಾಂಕ ಏಪ್ರಿಲ್ 25, 2025ರಲ್ಲಿ ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 166 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 235 ಕೋಟಿ ಕಲೆಕ್ಷನನ್ನು ಮಾಡಿದೆ. ಹಾಗೆಯೇ ಬಜೆಟ್ ನೋಡೋದಾದರೆ 15 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ತನು ಮಂತ್ಲಿ, ಹಾಗೆಯೇ ಪ್ರೊಡ್ಯೂಸರ್ ಬೈ ರಂಜಿತ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮೋಹನ್ ಲಾಲ್ ಹಾಗೂ ಶೋಭಾನ್, ಪ್ರಕಾಶ್, ಬಿಜು, ಪಾಪು, ಥಾಮಸ್, ಮದೀವ್, ಅಮೃತ್, ವಸಂತ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಪಾಸಿಟಿವ್ ಆಗಿ. ಹಾಗೆಯೇ ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಮಲಯಾಳಂನಲ್ಲಿ ತುಡುರುಮ್ ಮೂವಿಯಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಹಿಟ್ ಅಂತಲೇ ಹೇಳಬಹುದು. ಮೋಹನ್ ಲಾಲ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಮಲಯಾಳಂನಲ್ಲಿ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು, ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಹಾಗೆಯೇ ಹೀರೋಯಿನ್ ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಸಂಜು ಅನ್ನೋ ವ್ಯಕ್ತಿ ಇರ್ತಾರೆ. ಸಂಜುಗೆ ವೈಫ್ ಇರ್ತಾರೆ. ಅವ್ರ ವೈಫು ಶ್ರುತಿ ಅಂತ. ಸಂಜು ಹಾಗೂ ಶ್ರುತಿ ಇಬ್ಬರು ಕೂಡ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಶ್ರುತಿಗೂ ಒಂದು ಮಗು ಕೂಡ ಇರುತ್ತೆ. ಮತ್ತು ಸಂಜು ಏನು ಮಾಡ್ತಾರೆ ಅಂದರೆ, ಅವರು ಒಂದು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಜನಗಳು, ಹಾಗೆಯೇ ಟ್ಯಾಕ್ಸಿ ಡ್ರೈವರ್ ಒಳ್ಳೆಯ ವ್ಯಕ್ತಿ ಸಂಜು, ಹಾಗೆಯೇ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ರಿವ್ಯೂಸ್ ಕೂಡ ಕೊಡ್ತಿರ್ತಾರೆ ಅವ್ರ ಏರಿಯಾದಲ್ಲಿ. ಮತ್ತು ಸಂಜು ಅವರಿಗೆ ಒಂದಿಷ್ಟು ದುಡ್ಡಿನ ಸಮಸ್ಯೆಗಳು ಉಂಟಾಗ್ತವೆ. ಅದಕ್ಕೋಸ್ಕರ ಅವರು ತುಂಬ ಕೆಲಸವನ್ನು ಮಾಡ್ತಾರೆ. ಮತ್ತು ಅವರ ದುಡ್ಡನ್ನು ಸಂಪಾದನೆ ಮಾಡಿ ಅವರ ಮಗನ ಒಂದು ಸ್ಕೂಲಿಗೆ ಸೇರಿಸ್ತಾರೆ, ಓದ್ತಾ ಇರ್ತಾರೆ. ಮತ್ತು ಅವರಿಗೆ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ತೊಂದರೆಗಳು ಉಂಟಾಗ್ತವೆ. ಮತ್ತು ಅವ್ರ ತೊಂದರೆಗಳನ್ನು ಯಾವ ರೀತಿ ಪೂರ್ಣಗೊಳಿಸ್ತಾರೋ ಇಲ್ವೋ ಅಂದರೆ ಅವರಿಗೆ ಸಾವಿಗೆ ಶರಣಾಗ್ತಾರಾ ಇಲ್ಲಾಂದರೆ ಬೇರೆ ಬೇರೆ ಒಂದು ಕೆಟ್ಟ ಘಟನೆಗಳೆಲ್ಲ ನಡೀತವೆ, ಅದನ್ನೆಲ್ಲ ಯಾವ ರೀತಿ ಎದುರಿಸ್ತಾರೆ, ಮತ್ತು ಅವರ ವೈಫನ್ನು ಕಾಪಾಡ್ಕೋತಾರೆ ಇಲ್ವೋ, ಅವರ ಮಕ್ಕಳನ್ನು ಕಾಪಾಡ್ಕೋತಾರೆ ಇಲ್ವೋ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇದೊಂದು ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕೂಡ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಮಲಯಾಳಂನಲ್ಲಿ. ಹಾಗೆಯೇ ಎಲ್ಲರೂ ಕೂಡ ಆ್ಯಕ್ಟರ್ಸ್ಗಳು ಮಲಯಾಳಂನಲ್ಲಿ ಈ ಮೂವಿಗೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.